ಸರ್ ನಿಮ್ಮ ಗಜ ಮತ್ತು ಬೃಂದಾವನ ಸಿನಿಮಾ ಬಂದಾಗ ದರ್ಶನ್ ಸರ್ ಪೀಕ್ನಲ್ಲಿದ್ದರು. ನಾನು ಕೂಡ ನೋಡಿದ್ದೀನಿ. ಬೃಂದಾವನ ಸಿನಿಮಾ ಬಂದಾಗ ನರ್ತಕಿ ಥಿಯೇಟರ್ ಅಂತ ಅನಿಸುತ್ತೆ, ಅವರು ಥಿಯೇಟರ್ ವಿಸಿಟ್ಗೆ ಬರ್ತಾರೆ. ಜನ ಎಷ್ಟು ಮುಗಿ ಬಿದ್ದಿರ್ತಾರೆ ಅಂತಂದರೆ ಅವ್ರನ್ನ ನೋಡೋದಕ್ಕೆ ಥಿಯೇಟರ್ ಗ್ಲಾಸಸ್ ಎಲ್ಲ ಪೀಸ್ ಪೀಸ್ ಆಗುತ್ತೆ. ಅವತ್ತೇ ಲಾಸ್ಟು ದರ್ಶನ್ ಸರ್ ಥಿಯೇಟರ್ಗೆ ವಿಸಿಟ್ ಕೊಡೋದು. ಅವತ್ತಿಂದ ಇವತ್ತಿನವರೆಗೂ ಥಿಯೇಟರ್ಗೆ ಅವರು ಬರೋದೇ ಇಲ್ಲ. ಬಂದರೂ ಸಹ ಕೇಳಿದ್ರು ಸಹ ಥಿಯೇಟರ್ಗೆ ಬನ್ನಿ ಅಂತ, ಇಲ್ಲ ಥಿಯೇಟರ್ಗೆ ಅವರು ಪ್ರಾಬ್ಲಮ್ ಆಗುತ್ತೆ ಥಿಯೇಟರ್ನವ್ರಿಗೆ, ಬೇಕಿದ್ರೆ ಥಿಯೇಟರ್ನವ್ರು ಒಪ್ಕೊಂಡ್ರೆ ನಾನು ಬರ್ತೀನಿ ಅಷ್ಟೇ ಅಂತ ಹೇಳಿರೋದುಂಟು ಸಾಕಷ್ಟು ಸರಿ. ನೀವು ಕೂಡ ಅದನ್ನ ವಿಟ್ನೆಸ್ ಮಾಡಿರ್ತೀರಾ. ಏನು ಹೇಳ್ತೀರಿ ಸರ್, ಅಂಥ ನಟ, ಅಂಥ ಫ್ಯಾನ್ ಫಾಲೋಯಿಂಗು, ಅಷ್ಟೆಲ್ಲ ಕ್ರೇಜು, ಅಷ್ಟೆಲ್ಲ ಪೀಕ್ನಲ್ಲಿದ್ದರು, ಅವರು ಇವತ್ತು ಈ ರೀತಿ ಒಂದು ಘಟನೆಯಲ್ಲಿ ಸಿಲ್ಕೊಳ್ಳೋದು, ಈ ರೀತಿ ಒಬ್ಬ ಅಂದರೆ ಲೈಕ್ ಕೊಲೆ ಆರೋಪದಲ್ಲಿ ಅವ್ರ ಹೆಸರು ಕೇಳಿ ಬರ್ತಿರೋದು ಎಷ್ಟು ಶಾಕಿಂಗ್ ಅಂತ ಅನಿಸುತ್ತೆ. ಇದೆಲ್ಲ ಬೇಕಿತ್ತಾ ಅಂತ ಕೂಡ ಅನಿಸುತ್ತೆ. ಖಂಡಿತವಾಗ್ಲೂ ಇದೆಲ್ಲ ಬೇಕಿರಲಿಲ್ಲ. ಇದು ಶಾಕಿಂಗ್ ಸಂಗತಿನೇ. ನಾನು ಬೃಂದಾವನ ರಿಲೀಸ್ ಆದ ನಾನು ನರ್ತಕಿ ಥಿಯೇಟ್ರಲ್ಲಿ ಇದ್ದೆ. ಗಜಾದಲ್ಲೇ ಫ್ಯಾನ್ಸ್ ಫಾಲೋಯಿಂಗ್ ಇದ್ದರು, ತುಂಬಾ ಇದ್ದರು. ಅದರಲ್ಲೂ ತಕ್ಕ ಮಟ್ಟಿಗೆ ಕ್ರೌಡ್ ತುಂಬಾ ಗಲಾಟೆ ಆಯಿತು. ಅದಾದಮೇಲೆ ಹೆವಿ ಗಲಾಟೆ ಆಗಿದ್ದು ಬೃಂದಾವನದಲ್ಲೇ. ನಾನು ಥಿಯೇಟ್ರಲ್ಲಿ ಇದ್ದೆ. ಗ್ಲಾಸ್ ಎಲ್ಲ ಪೀಸ್ ಪೀಸ್ ಆಗಿ ಅಷ್ಟು ಲೇಡೀಸ್ ಫ್ಯಾನ್ಸು, ಹೆಂಗಸರು, ಹುಡುಗಿರು, ಮಕ್ಕಳು, ಕಾಲೇಜ್ ಹುಡುಗರು, ಯೂತು, ಮುದುಕರು ಎಲ್ಲರೂ ಒಂದು ಅಟ್ಮಾಸ್ಫಿಯರ್ ಅಂದರೆ ದರ್ಶನ್ ಸರ್ಗೆ ಫ್ಯಾಮಿಲಿ ಬಂದು ಸಿನಿಮಾ ನೋಡೋ ಥರ ಒಂದು ಕ್ರೇಜ್ ಉಟ್ಕೊಂಡ್ಬಿಟ್ಟಿತ್ತು. ಆ ಕ್ರೇಜು ಇವತ್ತಿಗೂ ಅಂಟಿಲ್ ಈಗ ಏನು ಅಪರಾಧಿ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಸಾಬೀತಾಗಿಲ್ಲ. ಸೊ ಅಲ್ಲಿವರೆಗೂ ಇದು ಬೆಳ್ಕೊಂಡೇ ಬಂದಿದೆ. ನಾವು 12 ಆದಮೇಲೆ ದರ್ಶನ್ ಸರ್ ಜೊತೆ ಕೆಲಸ ಮಾಡಿಲ್ಲ. ಬಟ್ ಅವತ್ತು ನಾನು ಮೆಜೆಸ್ಟಿಕ್ಕಿಂದ ದರ್ಶನ್ ಸರ್ನ ಏನು ನೋಡಿದೆ, ಅವತ್ತು ನಾನು ದರ್ಶನ್ ಸರ್ ಜೊತೆ ಭೇಟಿಯಾಗಿ ಏನು ಕೆಲಸ ಮಾಡಿದೆ, ಇವತ್ತರೆಗೂ 24 ವರ್ಷ ಆಯ್ತು ಬಂತು, ಇವತ್ತರೆಗೂ ನಮ್ಗೆ ಅದೇ ಬೆಲೆ ಇದೆ, ಅವ್ರ ಹತ್ರ ಅದೇ ಮರ್ಯಾದೆ ಇದೆ. ಅದೇ ರೀತಿ ನಮ್ಮನ್ನು ಮಾತಾಡಿಸ್ತಾರೆ, ಅದೇ ರೀತಿ ನಮ್ಮನ್ನು ನೋಡ್ಕೊತಾರೆ, ಅದೇ ರೀತಿ ನನ್ನ ಟ್ರೀಟ್ ಮಾಡ್ತಾರೆ. ಇಲ್ಲ ಅಂತಲ್ಲ, ನಾನು ಸಿನಿಮಾ ಮಾಡಿದ್ಲೇ ಇರ್ಬೋದು 12 ಆದಮೇಲೆ. ಬಟ್ ನಮಗೆ ಅವತ್ತಿನ ಮೆಜೆಸ್ಟಿಕ್ಕಿಂದ ದರ್ಶನ್ ಏನು ನೋಡ್ತಾ ಇದ್ದೀನಿ, ಇವತ್ತರೆಗೂ ನಾನು ದರ್ಶನ್ ಅವ್ರನ್ನ ನಾನು ಕಂಡಂಗೆ ಅದೇ ರೀತಿ ನೋಡ್ತಾ ಇದ್ದೀನಿ. ಈ ಹತಾಚಾರ್ಯಗಳು ಏನಾಯಿತು, ಯಾಕಾಯಿತು ಅನ್ನೋದೇ ನನಗೆ ಒಂದು ಗೊತ್ತಾಗದಿರೋ ಸಂಗತಿ, ಶಾಕಿಂಗ್ ವಿಷಯ ಅಂತಲೇ ಹೇಳ್ಬೋದು. ಸರ್, ಇವಾಗ ಕೆ ಮಾದೇಶ್ ಅವರು ಅಂತಂದರೆ ಎಲ್ಲರೂ ದರ್ಶನ್ ಸರ್ಗೆ ಗಜ ಬೃಂದಾವನ ಮಾಡಿರೋ ಅಂಥ ಡೈರೆಕ್ಟರ್ ಅಂತಲೇ ಗುರುತಿಸೋದು ಹೆಚ್ಚು. ಸೊ ನೀವು ಕೂಡ ಮೆಜೆಸ್ಟಿಕ್ಕಿಂದ ನೋಡ್ಕೊಂಡು ಬಂದಿದ್ದೀರಾ ಅಂತ. ಸೊ ಅವರು ಕಷ್ಟದ ಡೇಸ್ಗಳನ್ನ ನೋಡಿದರೆ ಹೆಂಗಿರ್ತಾ ಇತ್ತು ಸರ್ ಅವರು, ಅಂದರೆ ಮೆಜೆಸ್ಟಿಕ್ ಟೈಮಲ್ಲಿ ಹೆಂಗಿರ್ತಾಯಿದ್ರು ದರ್ಶನ್ ಅವ್ರು ನೀವು ಕಂಡಂತೆ? ಮೆಜೆಸ್ಟಿಕ್ ಟೈಮಲ್ಲಿ ಅವ್ರಿಗೆ ಆರ್ಥಿಕವಾಗಿ ಅಷ್ಟೊಂದು ಪ್ರಬಲವಾಗಿರಲಿಲ್ಲ. ತುಂಬ ಸ್ವಲ್ಪ ಬಡತನ, ನಮ್ಮ ಮಿಡ್ಲ್ ಕ್ಲಾಸ್ ರೇಂಜಲ್ಲೇ ಇದ್ದರು. ಅದಾದ್ಮೇಲಿಂದ ಭಗವಂತ ಅವ್ರಿಗೆಲ್ಲ ಕೊಡ್ತು. ಅದಾದ್ಮೇಲಿಂದ ನಾವು ಗಜ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ರೇಂಜಲ್ಲಿ ಬೆಳವಣಿಗೆ ಚೆನ್ನಾಗಿ ಬಂದಿತ್ತು. ಆಗಲೂ ಮೆಜೆಸ್ಟಿಕ್ಕಲ್ಲಿ ಹೆಂಗಿದ್ರು, ಗಜ ಮಾಡ್ಬೇಕಾದ್ರೆ ಹಂಗೆ ಇದ್ದರು. ಅದಾದಮೇಲೆ ಬೃಂದಾವನ ಇನ್ನೂ ಪಿಗ್ ಹೋದ್ರು, ಆವಾಗಲೂ ನಮ್ಮ ಜೊತೆ ಹಂಗೆ ಇದ್ದಾರೆ, ಇವತ್ತು ಹಂಗೆ ಇದ್ದಾರೆ. ಅವರು ಕೆಳಮಟ್ಟದಿಂದ ಈ ರೇಂಜಿಗೆ ಬಂದ್ರೂ ನಮ್ಮಲ್ಲಿರೋ ಒಂದು ಬಾಂಧವ್ಯ, ವಿಶ್ವಾಸ ಹಂಗೆ ಇದೆ. ಈ ಥರ ಒಂದು ಘಟನೆ ಏನಕ್ಕಾಯಿತು ಏನೋ ಅನ್ನೋದೇ ಅರ್ಥನೇ ಆಗ್ತಿಲ್ಲ ನನಗೆ. ಇವತ್ತು ನಿಮ್ಮನ್ನು ನೋಡಿದಾಗ ಯಾವ ರೀತಿ ನಿಮಗೆ ಒಂದು ಪ್ರೀತಿ ಆಗಿರ್ಬೋದು, ಆಪ್ತತೆ ಆಗಿರ್ಬೋದು ಸಿಗುತ್ತೆ ಅವ್ರ ಕಡೆಯಿಂದ? ಖಂಡಿತ. ನಾನು ಫ್ರಮ್ ದಿ ಮೆಜೆಸ್ಟಿಕ್ಕಿಂದ ನನ್ನ ಗುರುಗಳೇ ಅಂತಲೇ ಕರೀತಾರೆ ದರ್ಶನ್ ಸರ್. ಇವತ್ತು ನಾನು ಈಗ ಎಲ್ಲೇ ಸಿಕ್ಕರು ಗುರುಗಳೇ ಅಂತಲೇ ಮಾತಾಡಿಸ್ತಾರೆ. ನಾನು ನಮ್ಮ ಬೃಂದಾವನ ಆದಮೇಲೆ ಅವ್ರನ್ನ ಚಕ್ರವರ್ತಿ ಶೂಟಿಂಗ್ ಸ್ಪಾಟಲ್ಲಿ ಭೇಟಿ ಮಾಡಿದ್ದೆ, ಮತ್ತು ಕ್ರಾಂತಿ ಸೆಟಲ್ ಭೇಟಿ ಮಾಡಿದ್ದೆ. ನಮ್ಮ ಮೆಜೆಸ್ಟಿಕ್ಕು 20 ಡೇಸ್ ಫಂಕ್ಷನಲ್ಲಿ ನಾನು ಭಾಗಿಯಾಗಿದ್ದೆ. ಮೊನ್ನೆ ರೀಸೆಂಟಾಗೂ ಭೇಟಿಯಾಗಿದ್ದೆ. ಸುಮಾರು ಸತಿ ಭೇಟಿಯಾಗಿದ್ದೀವಿ ನಾವೊಂದು. ಅದಾದಮೇಲಿಂದ ಮೈಸೂರಲ್ಲಿ ಭೇಟಿಯಾಗಿದ್ವಿ, ಬೆಂಗಳೂರಲ್ಲಿ ಭೇಟಿಯಾಗಿದ್ವಿ, ಫಂಕ್ಷನಲ್ಲಿ ಭೇಟಿಯಾಗಿದ್ವಿ. ಎಲ್ಲೇ ಭೇಟಿಯಾದರೂ ನನಗೆ ಮೆಜೆಸ್ಟಿಕ್ ಟೈಮಲ್ಲಿ ಏನು ಅವರು ಮಾತಾಡ್ತಾ ಇದ್ರು ಪ್ರೀತಿ ವಿಶ್ವಾಸದಿಂದ, ಇವತ್ತು ಅದೇ ರೀತಿ ಮಾತಾಡಿಸ್ತಾರೆ ನನ್ನ. ಕ್ರಾಂತಿ ಟೈಮಲ್ಲಿ ಭೇಟಿ ಆಗಿದ್ರಿ, ಅವಾಗ ಏನಾದರೂ ನಿಮ್ಮ ಬಳಿ ಏನಾದರೂ ಹಂಚ್ಕೊಂಡಿದ್ರಾ? ಈಗ ಮೀಡಿಯಾ ಬ್ಯಾನ್ ಮಾಡಿರೋದಾಗಿರ್ಬೋದು, ಇಲ್ಲಿ ಅದರ್ವೈಸ್ ನೀವು ಏನಾದರೂ ಹೇಳಿರೋವಂಥದ್ದು ಅವ್ರಿಗೆ, ದರ್ಶನ್ ಈ ರೀತಿ ಹೋಗಬೇಡಪ್ಪ, ಒಳ್ಳೆ ದಾರಿಲಿ ಹೋಗು, ನಿನ್ನನ್ನು ತುಂಬ ಜನ ಇಷ್ಟಪಡ್ತಾರೆ ಕರ್ನಾಟಕದಲ್ಲಿ, ನಿನ್ನನ್ನು ಫಾಲೋ ಮಾಡೋರೇ ತುಂಬ ಜನ ಇದ್ದಾರೆ, ಆ ಥರ ಇದ್ಮೇಲೆ ನೀನು ಒಳ್ಳೆ ದಾರಿಲಿ ಸಾಗಬೇಕು ಅಂತ, ಆ ಥರದ್ದೇನಾದರೂ ಡಿಸ್ಕಸ್ ಆಯ್ತಾ ಸರ್? ಇಲ್ಲ, ಆ ಥರದ ವಿಷಯ ನಮ್ಮ ಗಂಟ ಬಂದಿರಲಿಲ್ಲ. ಸೊ ನಾವು ಆವಾಗ ಸ್ವಲ್ಪ ನನಗೆ ಒಂಚೂರು ವಿಷಯ ಬರ್ತಾ ಇತ್ತು. ಇವರು ಪವಿತ್ರ ಗೌಡ ಇವ್ರ ಸಂಬಂಧ ಟಿ ವಿಲೆಲ್ಲ ತೋರಿಸ್ತಾ ಇದ್ರು, ಅದು ಮಾತ್ರ ನೋಡ್ತಾ ಇದ್ದೆ. ಅದ್ರ ಬಗ್ಗೆ ನಾವು ದರ್ಶನ್ ಸರ್ ಹತ್ರ ಇವತ್ತರೂ ನಾವು ಡಿಸ್ಕಸ್ ಮಾಡಿಲ್ಲ. ಅವರು ನಮ್ಮ ಹತ್ರ ಏನು ಹೇಳಿಲ್ಲ, ನಾನು ಅವ್ರ ಹತ್ರ ಏನು ಕೇಳಿಲ್ಲ. ವಿಜಯಲಕ್ಷ್ಮಿ ಅವ್ರನ್ನೇನಾದರೂ ನೀವು ಯಾವಾಗಾದರೂ ನೋಡಿದ್ರೆ ಸರ್, ಇಷ್ಟು ವರ್ಷಗಳಲ್ಲಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವ್ರನ್ನ, ಅಂದರೆ ನಿಮ್ಮ ಬೃಂದಾವನ ಸೆಟ್ಗಾಗಲಿ ಗಜ ಸೆಟ್ಗಾಗಲಿ ಯಾವತ್ತಾದರೂ ಬಂದಿದ್ರಾ? ಅದರ್ವೈಸ್ ಮೆಜೆಸ್ಟಿಕ್ ಟೈಮಲ್ಲಿ ಏನಾದರೂ ನೋಡಿದ್ರಾ ಅಂತ? ಮೆಜೆಸ್ಟಿಕ್ ಟೈಮಲ್ಲಿ ನೋಡಿಲ್ಲ. ನಾವು ದಾಸ ಮಾಡ್ಬೇಕಾದ್ರೆ ಅವ್ರಿಗೆ ಮದುವೆ ಆಗಿತ್ತು ಧರ್ಮಸ್ಥಳದಲ್ಲಿ. ಅವಾಗಿಂದ ವಿಜಯಲಕ್ಷ್ಮಿ ಮೇಡಮ್ನ ನಾನು ನೋಡ್ತಾ ಇದ್ದೀನಿ. ನಮ್ಮ ಬೃಂದಾವನ ಮಾಡೋರ್ಗೂ ನೋಡ್ತಾ ಇದ್ದೀನಿ. ಗಜ ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದಾಗೂ ವಿಜಯಲಕ್ಷ್ಮಿ ಮೇಡಮ್ ಜೊತೆಲೇ ಬಂದಿದ್ದರು, ನಮ್ಮ ಜೊತೆಲೇ ಶೂಟಿಂಗಲ್ಲೇ ಇದ್ದರು. ತುಂಬ ಚೆನ್ನಾಗಿದ್ದರು. ಬೃಂದಾವನ ಮಾಡೋ ಗಂಟೆ ನನ್ನ ಕಣ್ಣು ಮುಂದೆ ಭಾಳ ಚೆನ್ನಾಗಿ ಅನ್ಯೋನ್ಯವಾಗಿ ತುಂಬ ಚೆನ್ನಾಗಿದ್ದರು.
ಆಮೇಲೆ ಏನು ನಡೀತು ಏನಾಯಿತು ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದಾದಮೇಲೆ ಇವತ್ತಿನ ಮಟ್ಟಿಗೆ ಈ ರೇಂಜ್ಗೆ ಈ ಬೆಳವಣಿಗೆ ಆಗಿದೆ ಅಂದರೆ ಒಂಥರ ನಂಬಕ್ಕೆ ಆಗ್ತಾಯಿಲ್ಲ ನನಗೆ.